ನಿಮ್ಮ ನೀವು ಮಾತಾಡಿ. ಅಲ್ಲ ಯಾಕೆ ನೀವು ಮಾತಾಡ್ತೀರ ಅವ್ರಿಗೆ? ನೀವು ಮಾತಾಡಿದ್ರೆ ನೋಡ್ತೀರಿ. ನೀವು ಮಾತಾಡಿ. ನಮ್ಮ ವಾಲ್ಮೀಕಿ ಜನಾಂಗದ ರಾಜಣ್ಣ ಅವರಿಗೆ ಅಧ್ಯಕ್ಷರ ಈ ಸದನದಲ್ಲಿ ಒಬ್ಬ ವಾಲ್ಮೀಕಿ ಜನಾಂಗದ ನೇರ ನುಡಿಯ ಮನುಷ್ಯ ರಾಜಣ್ಣ ಅವ್ರಿಗೆ ಆದಂತ ಅಪಮಾನ ನಮಗೇನಾಗಿಲ್ಲ. ಅಲ್ಲ, ನಿಮ್ಗೆ ಮಾಡಿರೋದು ಅಪಮಾನ ಬಿಟ್ರೆ ಉಚ್ಚಾಟನೆ ಮಾಡಿದ್ದೀರಿ. ಯಾರು ರಾಜಕೀಯ ಮಾತಾಡಬೇಡಿ. ಆಯ್ತು ಶರತ್ ಮಾತಾಡ್ಲಿ, ಟೈಮ್ ಇಲ್ಲ, ಮಾತಾಡ್ಲಿ. ಆಯ್ತು, ನೀವಿಗೆ ಮಾತಾಡ್ತೀರಿ, ಎದ್ದು ಹೋಗ್ತೀರಿ, ಬರ್ತೀರಿ. ಇಲ್ಲಿ ನಾನೆಲ್ಲ ಕೂತ್ಕೊಳ್ಬೇಕಲ್ಲ. ಅಧ್ಯಕ್ಷರೇ, ಚರ್ಚೆಗೆ ಈ ಅಭಿವೃದ್ಧಿ ದೃಷ್ಟಿಯಿಂದ, ಕರ್ನಾಟಕದ ಅಭಿವೃದ್ಧಿ ದೃಷ್ಟಿಯಿಂದ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ಅಧ್ಯಕ್ಷರೇ, ಈಗ ಸಾಕಷ್ಟು ಈ ಅನುದಾನ ಬಗ್ಗೆ ಚರ್ಚೆ ನಡೀತಾ ಇದೆ. ಆಡಳಿತ ಪಕ್ಷದವರಿಗೆ ಹೆಚ್ಚು ಕೊಟ್ಟಿದ್ದಾರೆ, ನಮಗೆ ಕಡಿಮೆ ಕೊಟ್ಟಿದ್ದಾರೆ ಅಂತೇಳಿ. ನನ್ನ ಅನುಭವದ ಪ್ರಕಾರ ಈ ರಾಜ್ಯದಲ್ಲಿ ಯಾವ ಮುಖ್ಯಮಂತ್ರಿಗಳು, ಯಾವ ಆಡಳಿತ ಪಕ್ಷದವರು ಎಲ್ಲರಿಗೆ ಸಮಾನವಾಗಿ ಕೊಟ್ಟಂಥ ಉದಾಹರಣೆ ಒಂದೂ ಇಲ್ಲ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಮ್ಮ ಸರ್ಕಾರ ಇದ್ದಾಗೂ ಹಂಗೆ ಮಾಡಿದ್ದಾರೆ. ಆದರೆ ನಾನು BJPಯವರು ಮಾಡಿದ್ದಾರೆ, ಅದಕ್ಕೆ ನಾವು ಹಿಂಗೆ ಮಾಡ್ತೀವೋ ಅಂತ ನಿಮ್ಮ ನಿಲುವನ್ನು ನಾನು ತೀವ್ರವಾಗಿ ಖಂಡಿಸುತ್ತೇನೆ. ಯಾಕಂದರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು, ಅಧ್ಯಕ್ಷರೇ, ಇವತ್ತು ನಾನು ನನ್ನ ಮತಕ್ಷೇತ್ರದ ಫುಟ್ಪಾತ್ ಬಗ್ಗೆ ಮಾತಾಡೋದಿಲ್ಲ, ರಸ್ತೆ ಬಗ್ಗೆ ಮಾತಾಡೋದಿಲ್ಲ. ಏನೋ ಅತಿ ಪ್ರವಾಹ ಯಾವಾಗಲೂ ಯಾವ ಸರ್ಕಾರ ಇದ್ದರೂ ಬಂದಿದೆ, ಬರಗಾಲ ಯಾವಾಗಲೂ ಬಿದ್ದದ. ಆಯಾ ಕಾಲದಿದ್ದ ಸರ್ಕಾರ ಎಷ್ಟು ಕೆಲಸ ಮಾಡ್ಯಾರ ಅನ್ನೋದು ರಾಜ್ಯ ಜನರಿಗೆ ಗೊತ್ತಿದೆ. ಆದರೆ ನಮ್ಮ ಮೂಲ ಸಮಸ್ಯೆ ಏನಂದ್ರೆ ಅಧ್ಯಕ್ಷರೇ, ಇವತ್ತು ಕೃಷ್ಣ ನೀರಾವರಿ ಯೋಜನೆ, ನಾವೇನಾದ್ರು ಉತ್ತರ ಕರ್ನಾಟಕದವ್ರು ಅಭಿವೃದ್ಧಿ ಆಗಬೇಕಾದ್ರೆ, ನಮಗೂ ದಕ್ಷಿಣ ಭಾಗದ ಕರ್ನಾಟಕದ ಜನರಂಗೆ ಉತ್ತರ ಕರ್ನಾಟಕದ ಜನರು ನೆಮ್ಮದಿಯಿಂದ ಇರಬೇಕಾದ್ರೆ, ಅವರು ಸ್ವಾವಲಂಬಿಗಳಾಗಬೇಕಾದ್ರೆ, ಇವತ್ತು ಕೃಷ್ಣ ಯೋಜನೆಗಳೇನದಾವೆ, ಕೃಷ್ಣ ಕಣಿವೆ ಯೋಜನೆಗಳು, ಇದು ಭಾಳ ಪ್ರಮುಖವಾದಂಥ ಅಧ್ಯಕ್ಷರೇ. ಇವತ್ತು 1964ರಲ್ಲಿ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿ ಶಿಲಾನ್ಯಾಸ ಮಾಡಿದ್ರು. ಸ್ಟೇಜ್ 1 ಸ್ಟೇಜ್ ಸ್ಕೀಮ್ ಮುಗಿಲಿಕ್ಕೆ 45 ವರ್ಷ ಬೇಕಾಯಿತು. ಈ ಒಂದು ತುಲಾಭಾರ ಮಾಡಿದ್ದಕ್ಕೇನು ಉಪಕಾರ ನಮಗೇನು ಆಗಲಿಲ್ಲ. ಶ್ರೀಮತಿ ಇಂದಿರಾ ಗಾಂಧಿಯವ್ರನ್ನ ತುಲಾಭಾರ ಮಾಡಿದ್ವಿ, ನಿಜಲಿಂಗಪ್ಪನವ್ರು ತುಲಾಭಾರ ಮಾಡಿದ್ವಿ. ಆದರೆ ಅದರಿಂದ ಬರೀ ಭಾಷಣ ಕೇಳೋದಾಯಿತು, ನಾವು ಹೇಳೋದಾಯಿತು. ಆದರೆ ಅಧ್ಯಕ್ಷರೇ, ಕಾವೇರಿ ಅದು ನಮ್ಮ ನದಿನೇ. ಕಾವೇರಿಯಿಂದ ಕೇವಲ ಕರ್ನಾಟಕ 23% ಭಾಗಕ್ಕೆ ಇವತ್ತು ನೀರಾವರಿ ಸಿಗ್ತದೆ. ಆದರೆ ಕೃಷ್ಣ ಏನಿದಾಳಲ್ಲ, ಕರ್ನಾಟಕದ 72% ಭಾಗಕ್ಕೆ ನೀರು ಕೊಡುವಂಥ ಕೃಷ್ಣಾ ನದಿಯ ನೀರನ್ನು ಇವತ್ತು ನಾವು ಸದ್ಬಳಕೆಯನ್ನು ಮಾಡ್ಕೋತಾ ಇಲ್ಲ. ನಾವು ಭಾಳ ನೋವು ಇದ್ದಿದ್ದು ಅಧ್ಯಕ್ಷರೇ. ಇವತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆ ಸುಮಾರು 1,480 ಕಿಲೋಮೀಟರ್ ಏನು ಮಹಾರಾಷ್ಟ್ರದಿಂದ ಆಂಧ್ರವರೆಗೇನು ಹೋಗ್ತದಲ್ಲ ಅಧ್ಯಕ್ಷರೇ, ಅದರಲ್ಲಿ 480 ಕಿಲೋಮೀಟ್ರ್ ಕರ್ನಾಟಕದ ಹರಿದು ಹೋಗ್ತದೆ. ಇವತ್ತು ನಮಗೆ ಬಂದಂಥದ್ದು 519.6. ಅದರ ಒಂದು ವ್ಯವಸ್ಥೆಯಲ್ಲಿ ಇವತ್ತು ನಮಗೆ ಇನ್ನೂ 524.25 ಆಗಬೇಕಾಗಿದೆ ಅಧ್ಯಕ್ಷರೇ. ಇದು ಆಯ್ತಂದರೆ ಒಟ್ಟು ಯೋಜನೆ ಹಂತ 1ರಲ್ಲಿ ಅಧ್ಯಕ್ಷರೇ 119 TMC ನೀರು ಯೋಜನೆ, ಅದರಲ್ಲಿ 4,25,000 ಹೆಕ್ಟರ್. ಹಂತ 2ರಲ್ಲಿ 54 TMC ನೀರನ್ನು ಬಳಕೆ ಮಾಡಿಕೊಂಡ್ರೆ ಒಟ್ಟು ಅದರಲ್ಲಿ 1,97,000 ಹೆಕ್ಟರ್. ಅಂದರೆ ಅಧ್ಯಕ್ಷರೇ ಹೆಚ್ಚು ಕಡಿಮೆ 6,22,000
6,22,120 ಹೆಕ್ಟರ್, ಅಂದಾಜು ಸುಮಾರು 16ರಿಂದ 17 ಲಕ್ಷ ಎಕರೆ ನೀರಾವರಿ ಆಗುವಂಥ ಒಂದು ಭಾಳ ಪ್ರಮುಖವಾದಂಥ ಯೋಜನೆಗೆ ಅಧ್ಯಕ್ಷರೇ, ಇವತ್ತು ಸರ್ಕಾರಗಳು, ಈ ಸರ್ಕಾರ ಆ ಸರ್ಕಾರ ಅದನ್ನು ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ. ಎಲ್ಲರೂ ಉತ್ತರ ಕರ್ನಾಟಕದಲ್ಲಿರೋ ಜನಪ್ರತಿನಿಧಿಗಳು ಎಲ್ಲರ ಭಾಷಣದಲ್ಲಿಯೂ ಕೃಷ್ಣ ನಮ್ಮ ಸರ್ಕಾರ ಬಂದರೆ ವರ್ಷಕ್ಕೆ 25,000 ಕೋಟಿ ಕೊಡ್ತೀವಿ, ನಮ್ಮ ಸರ್ಕಾರ ನಮ್ಮ ನಡೆ ಕೃಷ್ಣ ಕಡೆಗೆ, ಅಲ್ಲಿ ಹೋಗಿ ಪ್ರತಿಜ್ಞೆ ಮಾಡ್ತಾರೆ. ನನ್ನ ಸರ್ಕಾರ ಬಂದರೆ ಸಂಪೂರ್ಣವಾಗಿ ಪ್ರತಿ ವರ್ಷ 5 ವರ್ಷದ ಅವಧಿಯಲ್ಲಿ ಸಂಪೂರ್ಣ ಹಣ ಕೊಟ್ಟು ಇವತ್ತು ನಾನು ಮುಗಿಸ್ತೀನೋ ಅನ್ನೋಂಥ ಭರವಸೆಯನ್ನು ಕೊಟ್ಟು ಇವತ್ತು ಅಧಿಕಾರಕ್ಕೆ ಬರ್ತಾರೆ ಅಧ್ಯಕ್ಷರೇ. ಆ ದುರ್ದೈವ ಅಂದರೆ ಅಧ್ಯಕ್ಷರೇ, ಇವತ್ತು ಈ ಒಂದು ಕ್ಷೇತ್ರದ ಏನು ಭೂ ಸ್ವಾಧೀನ ಪ್ರಕ್ರಿಯೆ ಇವತ್ತೇನಿದೆ ಅಧ್ಯಕ್ಷರೇ, ಇವತ್ತು ಒಟ್ಟು ನಮ್ಮ ಈ ಭೂ ಸ್ವಾಧೀನ ಪ್ರಕ್ರಿಯೆಗೇ ಅಧ್ಯಕ್ಷರೇ ಸುಮಾರು ಎಕರೆ 1,33,867 ಎಕರೆ ಭೂ ಸ್ವಾಧೀನ ಆಗಬೇಕಾಗಿದೆ ಅಧ್ಯಕ್ಷರೇ.